ಮಿಕ್ಸು ಓಕೆ ವ್ಯಾಲೆಂಟೈನ್ಸ್ ಆಗಿರೋದ್ರಿಂದ ಆ್ಯಕ್ಚುಲಿ ದುಡ್ಡುಗೋಸ್ಕರ ಯಾವ ರೀತಿ ಸೂಪರ್ ಸೂಪರ್ ಅಣ್ಣ ಸೂಪರ್ ಸೂಪರ್ ಇದೆ. ಎಲ್ಲ ನೋಡುವ ಬ್ಯಾಂಕಿಂದ ದರಗಳ ಬಗ್ಗೆ ಸೂಪರ್ ಸೂಪರ್ ಮೂವಿ ಎಲ್ಲರೂ ನೋಡಿ. ಸೂಪರ್ ಸೂಪರ್ ಫ್ರೆಂಡ್ ಸೂಪರ್. ಸೂಪರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನೊಂದು ಸಲ ನೋಡಬೇಕು. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸರಿಯಾಗಿ ಅನಿಸ್ತು ಸರ್. ಎಲ್ಲಾನು ಇಷ್ಟ, ಹಾಡು ಸಾಂಗ್ಸ್ ಎಲ್ಲ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿತ್ತು. ಕ್ರೇಜಿ ಆಗಿದೆ ಮೂವಿ ಮಾತ್ರ. ಓಕೆ ಏನಿಷ್ಟ ಆಯ್ತು ಸರ್? ಹೇಗಿತ್ತು ಸರ್? ಏನಿಷ್ಟ ಆಯ್ತು ಸರ್? ಎಲ್ಲ ಎಷ್ಟು ಚೆನ್ನಾಗಿದೆ, ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ ಮ್ಯಾಮ್ ಹೇಗಿತ್ತು ಮೂವಿ? ಮೂವಿ ಸೂಪರ್, ತುಂಬ ಚೆನ್ನಾಗಿದೆ. ಓಕೆ ಕಾಮಿಡಿ ಚೆನ್ನಾಗಿದೆ, ಮತ್ತು ಎಲ್ಲ ಸಾಂಗ್ಸ್ ಚೆನ್ನಾಗಿದೆ. ಮೂವಿ ಸೂಪರ್, ನೋಡ್ಬೋದು, ಎಲ್ಲ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ಫ್ಯಾಮಿಲೀಸ್ ಕರ್ಕೊಂಡ್ ಬರ್ಬೋದು? ಫ್ಯಾಮಿಲಿ ಎಲ್ಲ ಬರ್ಬೋದು, ಎಲ್ಲ ಮಕ್ಕಳಿಂದನೂ ಬರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಓಕೆ ಮೂವಿಲಿ ತುಂಬಾ ಫೇವ್ರೆಟ್ ಪಾರ್ಟ್ ಅಂದ್ರೆ ಯಾವ್ದು? ಕಾಮಿಡಿ ಇದೆ, ಕಾಮಿಡಿ ಮೆಸೇಜ್ ಇದೆ, ಎಲ್ಲ ಇದೆ. ಓಕೆ ಕಾಮಿಡಿ ಫ್ಯಾಮಿಲಿ ಜೊತೆ ಬಂದು ಫ್ಯಾಮಿಲಿ ಮೆಸೇಜ್ ಅಂತೂ ಇದೆ ಮೂವಿಲಿ, ತುಂಬ ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ. ಓಕೆ ಏನಿಷ್ಟ ಆಯ್ತು? ಚೆನ್ನಾಗಿದೆ. ಓಕೆ ಅದು ಲೋನ್ ಸಾಲಾಗಿಲ್ಲ ತೊಗೊಳ್ತಾರಲ್ಲ ಅದ್ರ ಬಗ್ಗೆ ಹೇಗಿದೆ ಸರ್ ಮೂವಿ? ಚೆನ್ನಾಗಿದೆ. ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ರೈಸ್ ಮಸಾಲಾ ಎಂಟರ್ಟೈನರ್. ಹೇಗಿದೆ? ಏನಿಷ್ಟ ಆಯ್ತು? ಮ್ಯೂಸಿಕ್ ಇಷ್ಟ ಆಯ್ತು ನಮಗೆ. ಮ್ಯೂಸಿಕ್ ಇಷ್ಟ ಆಯ್ತಾ? ಚೆನ್ನಾಗಿದೆ, ಓಕೆ ಸ್ಟೋರಿನೂ ಇಂಟ್ರೆಸ್ಟಿಂಗ್ ಇದೆ. ಬನ್ನಿ ಸರ್, ಬಂದು ಮಾತಾಡಿ ಬನ್ನಿ ಸರ್. ಫಿಲಮಲ್ಲಿ ಹೀರೋಯಿನ್ ಚೆನ್ನಾಗಿದ್ದಾರೆ, ಓಕೆ ಅದೇ ಇಷ್ಟ ಆಯ್ತು ನಿಮಗೆ? ಕ್ರಶ್ ಆಗೋಗ್ಬಿಟ್ಟಿದೆ. ತುಂಬ ಚೆನ್ನಾಗಿದೆ ಮೂವಿ, ನೋಡ್ಬೋದು. ಇಷ್ಟ ಆಯಿತು. ಎಲ್ಲರೂ ಇಷ್ಟ ಆಯ್ತಾ? ಓಕೆ ಹೇಗಿದೆ ಮೂವಿ? ಚೆನ್ನಾಗಿದೆಯಾ? ಏನು ಇಷ್ಟ ಆಯ್ತು? ರಾಜೋಡು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ಹೇಗಿದೆ? ಯಾವ ಪಾರ್ಟ್ ಇಷ್ಟ ಆಯ್ತು ನಿಮಗೆ ಮೂವಿಲಿ? ಯಾವ ಪಾರ್ಟ್ ಇಷ್ಟ ಆಯ್ತು? ಎಲ್ಲ ಚೆನ್ನಾಗಿದೆ. ಓಕೆ ಮೂವಿ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜು ಇದೆ. ಲೋನ್ಗಳ ಬಗ್ಗೆ, ಇ.ಎಮ್.ಐ ಬಗ್ಗೆ ಎಲ್ಲ ಒಂದು ಒಳ್ಳೆ ಮೆಸೇಜು ಇದೆ. ಫಿಲಿಮು ಚೆನ್ನಾಗಿ ಬಂದಿದೆ. ಶೂಟಿಂಗ್ ಎಲ್ಲ ಲಂಡನ್ ಗಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಚೆನ್ನಾಗಿದೆ. ಓವರಾಲ್ ಒಳ್ಳೆ ಕಾಮಿಡಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಖತ್ತಾಗಿದೆ. ಒಂದೊಳ್ಳೆ ಮೆಸೇಜ್ ಕೊಡುತ್ತಾ ಸರ್? ಡೆಫಿನೆಟ್ಲಿ. ಇ.ಎಮ್.ಐ ಲೋನ್ ಅಲ್ಲ, ಅದು ಸುಮ್ಮನೆ ಜನ ತಗೊಂಡು ಹಾಳಾಗ್ತಿದ್ದಾರೆ. ಅದು ಒಳ್ಳೆ ಮೆಸೇಜು ಇದೆ, ಅದು ಚೆನ್ನಾಗಿದೆ ಓವರಾಲ್. ಥ್ಯಾಂಕ್ ಯು ಸರ್. ಸೆಕೆಂಡ್ ಪಾರ್ಟ್ 100% ಲಂಡನಲ್ಲಿ ಮಾಡ್ತೀವಿ. Okay. ಸೊ ನೀವು ಸಪೋರ್ಟ್ ಮಾಡಿದ್ರೆ 100% ವಿಲ್ ಮೇಕ್ ಶ್ಯೂರ್ ವಿಲ್ ಬಿ 10 times bigger than this. ಓಕೆ ಯಾವುದಾದ್ರೂ ಐಡಿಯಾ ಇದೆಯಾ ಸೆಕೆಂಡ್ ಪಾರ್ಟ್ ತೆಗಿಯೋಕ್ಕೆ? It's all up to you guys, honestly. If you guys make it good, we 100% will make a second ಹಾಗಾದ್ರೆ movie. ಪ್ರೇಕ್ಷಕರು ಏನು ಹೇಳಿದ್ರು ಈ ಒಂದು ಮೂವಿ ನೋಡಿ? Look, it's got a good social message. Okay. You guys have to understand that, everyone doesn't come to a good family and that people need the support. And if everyone understands that, I feel like everyone will love this movie. So please come and watch this movie. ಓಕೆ ಮೂವಿ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಏನು ಅನ್ಸುತ್ತೆ? ಹೌದು ಅಂತ ಅನ್ಸುತ್ತೆ? Yeah, 100%. Because if you see, people actually want to, understand how the bank works and everything. And when people actually understand, people who are not privileged, they actually
what's called, understand this movie a lot, and they would love to watch this movie. ಥ್ಯಾಂಕ್ ಯು ಸರ್. Thank you very much. ಎಂಟರ್ಟೈನ್ಮೆಂಟ್ ಮೂವಿ, ಫುಲ್ ಪ್ಯಾಕೇಜ್ ಇದೆ, ಇಮೋಷನ್ಸ್ ಇದೆ, ಡ್ರಾಮಾ ಇದೆ, ಆ್ಯಕ್ಷನ್ ಇದೆ. both actor and actresses have done really good. You should come and watch the movie. Must watch movie. Thank you. ಸಖತ್ತಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಹೀರೋ ಹೀರೋಯಿನು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಕೋ ಸ್ಟಾರ್ಸು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಆಶೀರ್ವದಿಸಿ. ಏನು ಮೆಸೇಜ್ ಅನಿಸುತ್ತೆ ನಮಗೆ ಮೂವಿ ಬಗ್ಗೆ? ಏನು ಮೆಸೇಜ್ ಏನು ಕೊಡ್ಬೋದು ಅಂತ ಹೇಳ್ಕೊಂಡಿದ್ದೀರಾ? ಮೆಸೇಜ್ ಏನು ಕೊಡ್ಬೋದು ಅಂದರೆ, ಏನೋ ದರೋಡೆತನ ಮಾಡಬಾರ್ದು ಅಂತ. ಮೂವಿ ಚೆನ್ನಾಗಿದೆ, ಮೀನಿಂಗ್ಫುಲ್ ಆಗಿದೆ, ಭಾಳ ಚೆನ್ನಾಗಿ ಹೊಡಿದೆ. ಸರ್ ಮೆಸೇಜ್ ಏನು ಅನಿಸುತ್ತೆ ನಿಮಗೆ? ಏನು ಮೆಸೇಜ್ ಕೊಡ್ಬೋದು? ಅಲ್ಲ, ಒಂದು ಈಗಿನ ಟ್ರೆಂಡಿಗೆ ಕರೆಕ್ಟಾಗಿರೋಂಥ ಮೆಸೇಜ್ ಕೊಟ್ಟಿದ್ದಾರೆ. ಸತ್ಯಕ್ಕೆ ಏನು ಸಿಗಬೇಕು ಅದು ಅರ್ಥಗರ್ಭಿತವಾಗಿದೆ. ಅಂದರೆ ಲವ್ ಮಾಡ್ಬೋದು ಅಂತಾನೆ, ಲವ್ ಮಾಡಬಾರ್ದು ಅಲ್ಲ, ಎರಡಕ್ಕೂ ಅರ್ಥ ಇದೆ. ಅದಕ್ಕೆ ಲವ್ ಮಾಡಿದ್ರು ಏನಾಗುತ್ತೆ, ಲವ್ ಮಾಡದೇ ಇದ್ದು ಏನಾಗುತ್ತೆ, ಅದಕ್ಕೆ ಏನಂತ ಅವರು ಒಂದು ಅರ್ಥಗರ್ಭಿತವಾಗಿ ಒಂದು ಮೀನಿಂಗ್ ಕೊಟ್ಟಿದ್ದಾರೆ ಅದರ ಪಿಕ್ಚರಲ್ಲಿ. ಬ್ಯಾಂಕಲ್ಲಿ ಸಹ ಇವತ್ತು ನಡೆದ ವ್ಯವಹಾರಕ್ಕೆ ಅದೊಂದು ಅರ್ಥಗರ್ಭಿತ ಒಂದು ಮೀನಿಂಗ್ ಇದೆ ಅದಕ್ಕೆ. Movie was amazing. The humor was really amazing. The characters, everything, and the alignment of the story is also really nice. It's a must-watch movie for everybody. Please do watch it. Thank you. Songs was nice, and you all can see that. Raju James Bond. ಸೂಪರ್ ಆಗಿತ್ತು. ದೊಡ್ಡಪ್ಪನ ಪಿಕ್ಚರ್ ಸೂಪರ್ ಆಗಿತ್ತು. ಚೆನ್ನಾಗಿದೆ. ನಮ್ಮ ಮಗ ಮಾಡಿದ ಪಿಕ್ಚರ್, ಡೈರೆಕ್ಟರ್ ಮಾಡಿ ಚೆನ್ನಾಗಿದೆ. ಮಂಜುನಾಥ ಈಶ್ವರ್ಕರ್ ಮಾಡಿದ ಪಿಕ್ಚರ್ ಎಲ್ಲದೂ ಚೆನ್ನಾಗಿದೆ. ಓವರಾಲ್ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಪಿಕ್ಚರು. ನಾವು 3 ಜನ ಗುರುನಂದನ ಅಭಿಮಾನಿಗಳು. ಹೋದ ತಿಂಗಳು ಫಾರೆಸ್ಟ್ ನೋಡಿದ್ವಿ, ಇವಾಗ ಜೇಮ್ಸ್ ಬಾಂಡ್ ರೋಲ್ ಮಾಡಿದ್ದಾರೆ. ಡೈರೆಕ್ಟರು ತುಂಬ ಚೆನ್ನಾಗಿದ್ದಾರೆ. ಫುಲ್ ಸಾಂಗ್ಸು 4 ಹಾಡಿದೆ. ಮತ್ತು ಹೋಗುವಾರ ಅದು ಅನ್ಲಾಕ್ ಭಗವಾನ್ ಇತ್ತು, ಇವರೇ ಡೈರೆಕ್ಟರ್. ಅಲ್ಲೂ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಸೂಪರ್ ಆಗಿದೆ ಪಿಕ್ಚರು. ಈ ಸಿನಿಮಾಲಿ ಅದೇ ಸ್ಟೋರಿ ಚೆನ್ನಾಗಿದೆ. ಫಸ್ಟ್ ಹಾಫ್ ಫುಲ್ ಎಂಟರ್ಟೈನಿಂಗು, ತುಂಬ ಕಾಮಿಡಿ ಇದೆ. ಸೆಕೆಂಡ್ ಹಾಫಲ್ಲಿ ಫುಲ್ ಎಮೋಷ್ನಲ್ ಎಲ್ಲ ಹಾಕ್ತಾರೆ. ಮತ್ತು ಅದು ಸಾಂಗ್ಸು 4 ಹಾಡು ಹಾಕ್ತಾರೆ ಅಲ್ಲಿ, ತುಂಬ ಚೆನ್ನಾಗಿದೆ. ಅದು ಸೆಕೆಂಡ್ ಹಾಫಲ್ಲಿ ಅದು ಐಟಮ್ ಸಾಂಗ್ ಇದೆ, ಅದು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಸಿನಿಮಾ. ಒಳ್ಳೆ ಕಾಮಿಡಿ ಇದೆ. ಚಿಕ್ಕಣ್ಣ ಅವ್ರದ್ದು, ಸಾಧು ಕೋಕಿಲ ಅವ್ರದ್ದು ತುಂಬ ಒಳ್ಳೆ ಕಾಮಿಡಿ ಇದೆ. ಒಂದು ಕನ್ನಡ ಪ್ರೇಕ್ಷಕರೆಲ್ಲ ಬಂದುಬಿಟ್ಟು ನೋಡಿದ್ರೆ ಫುಲ್ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೆ. ಒಳ್ಳೆ ಕಾಮಿಡಿ ಇದೆ. ಅವ್ರ ಗುರುನಂದನ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅವ್ರು ಇನ್ಮೇಲಿಂದ ಫಸ್ಟ್ ರ್ಯಾಂಕ್ ರಾಜಲ್ಲ, ರಾಜು ಜೇಮ್ಸ್ ಬಾಂಡ್. ರಾಜು ಜೇಮ್ಸ್ ಬಾಂಡಲ್ಲೂ ಇದರಲ್ಲೂ ಏನು ವ್ಯತ್ಯಾಸ ಇದೆ? ಏನು ಕಾಣ್ತದೆ ನಿಮಗೆ? ಅವ್ರ ಅಭಿನಯ ತುಂಬ ಚೆನ್ನಾಗಿದೆ. ಆ ಪಾತ್ರಕ್ಕೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಆಗಿ ಹಂಗೆ ಇದು ಮಾಡ್ಕೊಂಡಿದ್ದಾರೆ. ಅದೇ ಫಸ್ಟ್ ರ್ಯಾಂಕ್ ರಾಜು ಥರ ಇಲ್ಲ, ಫುಲ್ ಮಾಸ್ ಗೆಟಪ್ಪಲ್ಲಿ ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ಓಕೆ, ಮಾಸ್ ಗೆಟಪ್ಪಲ್ಲಿ ನೋಡಿ ರಾಜು ಜೇಮ್ಸ್ ಬಾಂಡ್ ಹಿಂಗೆ ಅನಿಸ್ತದೆ? ತುಂಬ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ಚೆನ್ನಾಗಿತ್ತು ಮೂವಿ. ಲೈಕ್ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ ಎಂಟರ್ಟೈನ್ ಶೋ. ಸೆಕೆಂಡ್ ಹಾಫ್ ತಪ್ಪುತ್ತೆ ಮನಸ್ಸಿಗೆ. ಲೈಕ್ ಬಡವ್ರು ತೋರಿಸೋರು ಹೆಂಗೆ ಖಂಡಿತ ಬಂದು ವಾಚ್ ಮಾಡಿ ನೋಡ್ರಿ. ನಿಮಗೂ ಅರ್ಥ ಆಗುತ್ತೆ, ನೆಕ್ಸ್ಟು ಫ್ಯೂಚರ್ಗೆ ಇದಾಗುತ್ತೆ. ಒಳ್ಳೆ ಕಂಟೆಂಟ್ ಮೂವಿ. ಯಾರು ಬಡವರು ಇದ್ದಾರೋ ಅವ್ರಿಗೆ ಮಾತ್ರ ಒಳ್ಳೆ ಕಂಟೆಂಟ್ ಐತೆ. ಫ್ಯಾಮಿಲಿ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಏನೇನಸ್ತಮ್ಮ ಈ ಸಿನಿಮಾ ನೋಡಿ? ತುಂಬ ಚೆನ್ನಾಗಿದೆ, ನೋಡ್ಬೋದು. ಹಾಡುಗಳು ಮಾತ್ರ ಸೂಪರ್. ಗುರುನಂದನ್ ಅವ್ರನ್ನ ನೋಡಿ ಹೆಂಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಇನ್ನೊಂದು ಪಿಕ್ಚರ್ ಮಾಡಿ ಚೆನ್ನಾಗಿದೆ. ಹೋಲ್ ಪಿಕ್ಚರ್ ಚೆನ್ನಾಗಿದೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.